ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಡಿಜಿಟಲೈಸೇಷನ್ ಪೇಪರ್ಲೆಸ್ ಇವತ್ತು ಸಿಸ್ಟಮ್ ಅಳವಡಿಸ್ತೇವೆ. ನಮ್ಮ ಉದ್ದೇಶ ಅಂತ ಹೇಳಿದರೆ ಯಾರಾದರೂ ಪೇಷಂಟ್ಸ್ ಬಂದರೆ ಅದರ ಸಂಪೂರ್ಣವಾದ ಮಾಹಿತಿ ಇರಬೇಕು. ಒಂದು. ಎರಡನೇ ಸಲ ಬಂದರೆ ಹಿಂದೆ ಎಷ್ಟು 6 ತಿಂಗಳ ಹಿಂದೆ ಬಂದು ಅವನ ಬಿ ಪಿ ಎಷ್ಟು, ಶುಗರ್ ಎಷ್ಟು ಅಂತೇಳಿ ಮತ್ತೆ ಚೆಕ್ ಮಾಡೋದು. ಆವಾಗ ಹೇಗಿತ್ತು, ಹೀಗೆ ಹೇಗಿತ್ತು, ಆವಾಗ ಕಡಿಮೆ ಆಗಿದೆ, ಈಗ ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿ ಬರ್ತದೆ. ಈ ಹೆಲ್ತ್ ಟ್ರ್ಯಾಕ್ ರೆಕಾರ್ಡನ್ನು ನಾವು ಇಟ್ಕೊಳ್ಬೇಕು. ಮತ್ತು ಈಗ ಅದು ನಾವು ಬರೀ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಮಾಡ್ತಾಯಿದ್ದೇವೆ. ಸಣ್ಣ ಮಗುವಿಗೆ ಹೆಚ್ಚಿನ ಕೇರ್ ಬೇಕಾದರೆ ಅವರು ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಇಲ್ಲದೆ ಅವರು ಪ್ರೈವೇಟ್ ಹೋದರೆ ಭಾಳಷ್ಟು ಚಾರ್ಜ್ ಮಾಡ್ತಾರೆ. ಅದು ನಾವು ತಾಲೂಕು ಮತ್ತು CSC ಲೆವೆಲಲ್ಲಿ ಕೂಡ ನಾವು ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೇವೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಕೆಲಸ ಏನಂದರೆ ರೋಗ ಬಂದಾಗ ಮದ್ದು ಕೊಡೋ ಕೆಲಸ. ಡಿಜಿಟಲೈಸೇಷನ್ ಯುಗ ಆದ ಕಾರಣ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ಕಂಪ್ಲೀಟಾಗಿ ಡಿಜಿಟಲೈಸೇಷನ್ ಮಾಡಬೇಕೆಂಬ ಆ ಒಂದು ಯೋಜನೆ ಏನಿದೆಯಾ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಈ ರಾಜ್ಯದ ಎಲ್ಲ PSCಗಳಿಗೆ, CSCಗಳಿಗೆ ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಇಂಟರ್ನೆಟ್ ಕನೆಕ್ಟ್ ಮಾಡಲಿಕ್ಕೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿನ ಮಾಡ್ತಾಯಿದ್ದೇವೆ ಎಲ್ಲ ಕಡೆ. ಯಾಕೆಂತೇಳಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಇಲ್ಲದೆ ನಾವು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಕೂಡ ನಮಗೆ ಹೆಲ್ತ್ ಅಂತ ತರಲಿಕ್ಕೆ ಸಾಧ್ಯವಿಲ್ಲ. ಅದು ನಂಬರ್ 1. ಎರಡನೇದು, ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಡಿಜಿಟಲೈಸೇಷನ್ ಪೇಪರ್ಲೆಸ್ ಇವತ್ತು ಸಿಸ್ಟಮ್ ಅಳವಡಿಸ್ತೇವೆ. ಈಗ ನಾವು ಟ್ರಯಲ್ ರೌಂಡಲ್ಲಿ ಸುಮಾರು 40 ಕಡೆ ಇದೆ, ಅದು ಇನ್ನೂ 183 ಕಡೆಗೂ ನಾವು ಶಿಫ್ಟ್ ಮಾಡ್ತಾ ಅದನ್ನು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಆ್ಯಂಡ್ CSC ಅದನ್ನು ನಾವು ವಿಸ್ತರಿಸಿದ್ದೇವೆ. ನಮ್ಮ ಉದ್ದೇಶ ಅಂತ ಹೇಳಿದರೆ ಯಾರಾದರೂ ಪೇಷಂಟ್ಸ್ ಬಂದರೆ ಅದರ ಸಂಪೂರ್ಣವಾದ ಮಾಹಿತಿ ಇರಬೇಕು. ಒಂದು. ಎರಡನೇ ಸಲ ಬಂದರೆ ಹಿಂದೆ ಎಷ್ಟು 6 ತಿಂಗಳ ಹಿಂದೆ ಬಂದು ಅವನ ಬಿ ಪಿ ಎಷ್ಟು, ಶುಗರ್ ಎಷ್ಟು ಅಂತೇಳಿ ಮತ್ತೆ ಚೆಕ್ ಮಾಡೋದು. ಆವಾಗ ಹೇಗಿತ್ತು, ಹೀಗೆ ಹೇಗಿತ್ತು, ಆವಾಗ ಕಡಿಮೆ ಆಗಿದೆ, ಈಗ ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿ ಬರ್ತದೆ. ಇಲ್ಲದಿದ್ದರೆ ಯಾರ ಹತ್ರ ಮಾಹಿತಿ ಇರೋದಿಲ್ಲ. ನಾನು ಹೋಗ್ತೇನೆ ಬಿ ಪಿ ಚೆಕ್ ಮಾಡಿದೆ ಇಷ್ಟಂತ ಗೊತ್ತಿರೋದಿಲ್ಲ, ಇನ್ನು 6 ತಿಂಗಳು ಮತ್ತೊಮ್ಮೆ ಚೆಕ್ ಮಾಡ್ತೇನೆ, ಆಗ ಹಿಂದೆಕ್ಕಿಂತಲ್ಲಿ ಬೆಟರ್ ಇದೆಯಾ ಜಾಸ್ತಿ ಇದೆ ಅಂದರೆ ಮತ್ತೆ ಹೆಲ್ತ್ ಟ್ರ್ಯಾಕ್ ರೆಕಾರ್ಡ್ ಮತ್ತು ಯಾರ ಹತ್ರ ಕೂಡ ಇಲ್ಲ. ಈ ಹೆಲ್ತ್ ಟ್ರ್ಯಾಕ್ ರೆಕಾರ್ಡನ್ನು ನಾವು ಇಟ್ಕೊಳ್ಬೇಕು. ಮತ್ತು ಈಗ ಅದು ನಾವು ಬರೀ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಮಾಡ್ತಾಯಿದ್ದೇವೆ. ಅದೊಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ ಸೆಟ್ ಆದ ನಂತರ ವಿ ಆರ್ ಡಿಸ್ಕಸಿಂಗ್ ವಿತ್ ಅದನ್ನು ನಾವು ಪ್ರೈವೇಟಾಗಿ ಕೂಡ ಕನೆಕ್ಟ್ ಇಟ್ಕೊಟ್ಟು ನಾಳೆ ಏನಾದ್ರು ಅವ್ರು ಪ್ರೈವೇಟಿಗೆ ಹೋದರು ಅವರು ಏನು ಮಾಹಿತಿ ಬೇಕು ಅವ್ರ ಬಟನ್ ಕ್ಲಿಕ್ಕಲ್ಲಿ ಎಲ್ಲ ಮಾಹಿತಿ ಸಿಕ್ಕುವಂಥ ಆ ಒಂದು ಯೋಜನೆ ನಾವು ಇವತ್ತು ರೂಪಿಸ್ತಾ ಇವತ್ತು ಇದ್ದೇವೆ. ತಾಲೂಕು ಮಟ್ಟದ ಮತ್ತು CSC ಲೆವೆಲಲ್ಲಿ ಟೆಲಿ ICU ಮತ್ತು ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಕೇರ್ ಮತ್ತು SN ಸಿಕ್ ನ್ಯೂನಾಟಲ್ ಕೇರ್ ಮಕ್ಕಳು ಯಾಕಂದರೆ ಡೆಲಿವರಿ ಆಗಿ ಏನಾಗ್ತದೆ ತಾಲೂಕು ಮಟ್ಟದಲ್ಲೇ ಡೆಲಿವರಿ ಆಗ್ತದೆ. ಸಣ್ಣ ಮಗುವಿಗೆ ಹೆಚ್ಚಿನ ಕೇರ್ ಬೇಕಾದರೆ ಅವರು ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಇಲ್ಲದೆ ಅವರು ಪ್ರೈವೇಟ್ ಹೋದರೆ ಭಾಳಷ್ಟು ಚಾರ್ಜ್ ಮಾಡ್ತಾರೆ. ಅದು ನಾವು ತಾಲೂಕು ಮತ್ತು CSC ಲೆವೆಲಲ್ಲಿ ಕೂಡ ನಾವು ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೇವೆ. ಬಹುಶಃ ಇದೆಲ್ಲ ಕೂಡ ಅನುಷ್ಠಾನ ಆಗಿ ಒಂದು 6 ತಿಂಗಳು ಆಗುವಾಗ ಬಹುಶಃ ಎಲ್ಲ ನಮ್ಮ PSU ಮತ್ತು CSC ಮತ್ತು ತಾಲೂಕು ಹಾಸ್ಪಿಟಲ್ಸ್ ಡಿಜಿಟಲೈಸೇಷನ್ ಆಗಿ ಒಂದು ಉತ್ತಮವಾದ ಒಂದು ಈ ಒಂದು ಕಾಲಘಟ್ಟಕ್ಕೆ ಅದು ಬಹುಶಃ ಒಂದು ಅಪ್ಡೇಟ್ ಆಗ್ತದೆ. ಈಗ ನಾವು ಈಗಾಗಲೇ ಮೊನ್ನೆ ಹೇಳಿದ್ದೇನೆ ನಾನು. ಅದನ್ನು ವಿಷಯ ಏನು ಗೊತ್ತುಂಟಾ, ಮಳೆಗಾಲ ಸಂದರ್ಭದಲ್ಲಿ ಏನು ಯಾವ ರೀತಿ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಲದಲ್ಲಿ ಕೂಡ ಬಿಸಿ ನೀರು ಕುಡಿಯೋದು ಬೆಟರ್. ಮಳೆಗಾಲದಲ್ಲಿ ಮತ್ತು ಹೆಚ್ಚಿನ ಜವಾಬ್ದಾರಿಯಿಂದ ನಾವು ಪ್ರತಿಯೊಬ್ಬರು ಕೂಡ ಬಿಸಿ ನೀರು ಮಾಡಿ ನಾವು ಕುಡಿಬೇಕು. ನಾನು ಒಂದೇನು ಹೇಳ್ತೇನೆ, ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಕೆಲಸ ಏನಂದರೆ ರೋಗ ಬಂದಾಗ ಮದ್ದು ಕೊಡೋ ಕೆಲಸ. ಇವ್ರಿಗೆ ಆರೋಗ್ಯ ಬೇಕಾ, ಅವರು ನೋಡಿಕೊಳ್ಬೇಕು, ಅವರ ಮಕ್ಕಳನ್ನ ತಾಯಿ ನೋಡಿಕೊಳ್ಬೇಕು, ಗಂಡನನ್ನು ಹೆಂಡತಿಯವರು ನೋಡಿಕೊಳ್ಬೇಕು. ಬಹುಶಃ ಈ ರೀತಿಯ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟರೆ ಮಾತ್ರ ಇವತ್ತು ಆರೋಗ್ಯವಂತಾಗಿರಲಿಕ್ಕೆ ಸಾಧ್ಯ ಉಂಟು. ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ನಮ್ಮದು ಏನು ರೋಗ ಬಂದಾಗ ಮದ್ದು ಕೊಡೋದು. ಈಗ ಬಿಸಿ ನೀರು ಪೆಪ್ಸಿ ಕೊಡಲಿಕ್ಕೆ ನಾವು ಹೇಳಿದ್ದೇವೆ, ಹೋಗಿ ಪೆಪ್ಸಿಗೆ ಕುಡಿಯೋದು, ಮಕ್ಕಳಿಗೆಲ್ಲ ಬೆಳಿಗ್ಗೆ ಪೆಪ್ಸಿ ಕೊಡೋದು. ನಿಮಗೇನು ಬಿಸಿ ನೀರು ಕೊಟ್ಟರೆ? ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ಅದು ನಮ್ಮ ತಲೆಗೆ ಬರಬೇಕು. ನನ್ನ ಆರೋಗ್ಯಕ್ಕೆ ನಾನೇ ಜವಾಬ್ದಾರಿ.
ನಾನು ಹೋಗಿ ಐಸಿಯುಲಿ ಮಲಗಿದ್ದಾಗ ನಾನು ಒಬ್ಬನೇ ಮಲಗೋದಲ್ಲ, ನನ್ನ ಪಕ್ಕದಲ್ಲಿ ಯಾರು ಬಂದು ಇರುವುದಿಲ್ಲ. ಅದಕ್ಕೆ ನಾನು ಐಸಿಯುಲಿ ಮಲಗದ ರೀತಿಯಲ್ಲಿ ನಾನು ನೋಡಿಕೊಳ್ಬೇಕು. ಆದರೆ ಈಗ ಮೊನ್ನೆ ನಾವು ಹೇಳಿದ ಅವೇರ್ನೆಸ್, ಬಟ್ ನಾವು ಆದೇಶ ಮಾಡುವುದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಹೋಟೆಲ್ಸ್ ಮತ್ತು ನಮ್ಮ ಈ ರೆಸ್ಟೋರೆಂಟ್ ಇದರಲ್ಲೆಲ್ಲ ಕೂಡ ಕಡ್ಡಾಯವಾಗಿ ಬಿಸಿನೀರು ಕೊಡಬೇಕಂತ ಹೇಳಿಕೊಂಡು ನೋಡಿ. ಈಗಾಗಲೇ ನಾವು ಭಾಳ ಸ್ಟ್ರಿಕ್ಟ್ ಮೆಸೇಜ್ ಕೊಟ್ಟಿದ್ದೇವೆ. ಕಲರಿಂಗ್ ಇರಲಿ, ಅಜಿನೋಮೋಟೋದಂಥ ಅಡಿಕ್ಟಿವ್ ಎಲ್ಲಿ ಕೂಡ ಹಾಕ್ಲಿಕ್ಕಿಲ್ಲ. ಯಾರಾದರೂ ನಮಗೆ ಸಿಕ್ಕಿಬಿದ್ದರೆ ನಾವು ಕಠಿಣವಾದ ಕ್ರಮ ಖಂಡಿತವಾಗಿ ನಾವು ತಗೊಳ್ತೇವೆ. ಮತ್ತು ಫುಡ್ ಸೇಫ್ಟಿಗಾಗಿ ಅಂತೆಲ್ಲ ನಾವು ಇನ್ನೂ ಕೂಡ ಭಾಳ ದೀರ್ಘ ಹೋಗ್ತೇವೆ. ಆದ ಕಾರಣ ಎಲ್ಲರೂ ಕೂಡ ಕ್ವಾಲಿಟಿ ಬೇಸ್ಡೇ ಫುಡ್ ಐಟಮ್ಸ್ ಕಳಿಸ್ಬೇಕು ಹೊರತು ಕ್ವಾಲಿಟಿಗೆ ಹೆಚ್ಚು ಕಮ್ಮಿ ಆದ ನಾಳೆ ಕೈಗೆ ಸಿಕ್ಕಿಬಿದ್ದರೆ ನಾವು ಮತ್ತೆ ಅದನ್ನು ಅವರನ್ನು ಶ್ರಮಿಸಲಿಕ್ಕೆ ಹೋಗುವುದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ